ಹಾಯ್ ಎಲ್ಲರಿಗೂ ನಮಸ್ತೆ. ನಾವು ಈ ದಿನ ಒಂದು 20 ಎಕರೆ ಪ್ಲಸ್ 20 ಎಕರೆ 40 ಎಕರೆ ರೋಬಸ್ಟಾ ಮತ್ತು ಅರೇಬಿಕಾ ಇಂಟರ್ ಕ್ರಾಪ್ ಆಗಿರುವಂಥ ಎರಡು ತೋಟಗಳನ್ನ ನಾವಿವತ್ತು ನೋಡೋಕೆ ಹೋಗ್ತಿದ್ದೀವಿ. ಎರಡು ತೋಟಕ್ಕೂ ಒಬ್ಬರೇ ಓನರ್ ಆಗಿದ್ದಾರೆ. ನೋಡಿ, ಸ್ಟೇಟ್ ಹೈವೇ ನಾವು ನೋಡ್ತಿದ್ದೀವಿ. ಬೇಲೂರಿಂದ ಮೂಡಿಗೆರೆ ಹೋಗುವಂಥ ರಸ್ತೆ ನಾವು ನೋಡ್ತಿದ್ದೀವಿ. ಈ ರಸ್ತೆಯಿಂದ ಪ್ರಾಪರ್ಟಿಗೆ 1.5 ಕಿಲೋಮೀಟರ್ ಆಗುತ್ತೆ. ನಿಮಗೆ ಅಪ್ ಟು ಪ್ರಾಪರ್ಟಿ ತನಕ ಟಾರ್ ರೋಡ್ ಆಕ್ಸೆಸ್ ಇದೆ. ನಿಮಗೆ ಒಂದು ಅರ್ಧದಿಂದ 3/4 ಕಿಲೋಮೀಟ್ರ್ ಮಾತ್ರ ಮಣ್ಣಿನ ರಸ್ತೆ ಬರುತ್ತೆ. ನೋಡಿ, ಸ್ಟೇಟ್ ಹೈವೇಯಿಂದ ಈ ಥರ ಟಾರ್ ರಸ್ತೆಯಲ್ಲಿ ಹೋಗಬೇಕಾಗುತ್ತೆ 1 ಕಿಲೋಮೀಟರ್. ಆ ನಂತರ ನಿಮಗೆ ಈ ಥರ ಮಣ್ಣಿನ ರಸ್ತೆ ಕೂಡ ಸಿಗುತ್ತೆ. ಒಂದು ಪ್ರೈಮ್ ಲೊಕೇಶನ್ನಲ್ಲಿ ಇರುವಂಥ ಪ್ರಾಪರ್ಟಿ ಇದಾಗಿದೆ. ತೋಟಗಳು ನಿಮಗೆ ಒಂದು ಮೀಡಿಯಮ್ ಕಂಡೀಷನ್ ತೋಟ ಅಂತ ಹೇಳ್ಬೋದು. ನೋಡಿ, ನಾವು ಎಡಭಾಗದಲ್ಲಿ ನೋಡ್ತಿದ್ವಿ, ತೋಟಕ್ಕೆ ಆಲ್ರೆಡಿ ನಾವು ಎಂಟ್ರ್ ಆಗಿದ್ದೀವಿ. ಇವಾಗ ತುಂಬ ಸಿಲ್ವರ್ ಓಕ್ ಮರಗಳಿದೆ, ಕಾಡು ಮರಗಳಿದೆ, ಪೂರ್ತಿ ಲೆವೆಲ್ ಆಗಿರುವಂಥ ಜಾಗ ಇದಾಗಿದೆ. ಇದು ಸ್ಟಾರ್ಟಿಂಗ್ 20 ಎಕರೆ ನಾವು ನೋಡ್ತಿದ್ದೀವಿ. 20 ಎಕರೆ ಎರಡು ಬರುತ್ತೆ. 20 ಎಕರೆ ಒಂದು ಸಿಂಗಲ್ ಬೌಂಡ್ರಿ ಆಗಿದೆ, ಇನ್ನೊಂದು 20 ಎಕರೆ ಅದು ಸಿಂಗಲ್ ಬೌಂಡ್ರಿ ಆಗಿದೆ. ಮತ್ತು ನಾವು ಇವಾಗ ಏನು ಪ್ರಾಪರ್ಟಿ ನೋಡ್ತಿದ್ವಿ, ಇದ್ರ ಆಪೋಸಿಟ್ಟು ಒಂದು ದೊಡ್ಡ ರೆಸಾರ್ಟ್ ಮಾಡ್ತಿದ್ದಾರೆ, ಇಲಿಪ್ಯಾಡ್ ಕೂಡ ಮಾಡ್ತಿದ್ದಾರೆ. ಅಷ್ಟು ದೊಡ್ಡ ಮಟ್ಟದ ರೆಸಾರ್ಟ್ ಮಾಡ್ತಿದ್ದಾರೆ. ನೋಡಿ, ರೋಬಸ್ಟಾ ಪ್ಲಾಂಟೇಶನ್ ನೀವು ಹೇಗಿದೆ ಅಂತ ನೀವು ನೋಡ್ತಿದ್ದೀರಾ. ಈ ವಿಡಿಯೋದಲ್ಲಿ ಎರಡು ತೋಟನೂ ನಾನು ತೋರಿಸಿದ್ದೀನಿ. ಆಮೇಲೆ ಎರಡು ತೋಟಕ್ಕೂ ಕೂಡ ಒಂದೇ ರೇಟ್ ಇರ್ತದೆ. ನೋಡಿ, ಒಂದು ಲೇಬರ್ ಲೈನ್ ಕೂಡ ಈ ಪ್ರಾಪರ್ಟಿಯಲ್ಲಿದೆ. ಕೆಲವು ಕಡೆ ತುಂಬ ಕಂಡೀಷನ್ ಆಗಿದೆ ಪ್ಲಾಂಟೇಶನ್ ಎಲ್ಲ, ಇನ್ನು ಕೆಲವು ಕಡೆ ಸ್ವಲ್ಪ ಮೀಡಿಯಮ್ ಆಗಿದೆ. ಟೋಟಲ್ ಹೇಳಬೇಕು ಅಂದರೆ 75% ಕಂಡೀಷನ್ ತೋಟ ಅಂತ ಹೇಳ್ಬೋದು. ನಿಮಗೆ ಅರೇಬಿಕಾ ಪ್ಲ್ಯಾಂಟ್ಸು ಇದೆ, ರೋಬಸ್ಟಾ ಪ್ಲ್ಯಾಂಟ್ಸು ಇದೆ, ಹಾಗೆ ಪೆಪ್ಪರ್ ಕೂಡ ಇದೆ. ಮತ್ತು ಒಂದು 4ರಿಂದ 4.5 ಎಕರೆ ಅಡಿಕೆ ತೋಟ ಕೂಡ ಇದೆ. ಒಂದು ಪ್ರೈಮ್ ಲೊಕೇಶನ್. ಈ ಪ್ರಾಪರ್ಟಿ ಒಳ್ಳೆ ಏರಿಯಾದಲ್ಲಿದೆ. ನಿಮಗೆ ಈ ಪ್ರಾಪರ್ಟಿ ಅರಳ್ಳಿಯಿಂದ ಕೂಡ ಹತ್ರ ಆಗುತ್ತೆ, ಮೂಡಿಗೆರೆಯಿಂದ ಕೂಡ ಹತ್ರ ಆಗುತ್ತೆ, ಬೇಲೂರಿಂದ ಹತ್ರ ಆಗುತ್ತೆ, ಚಿಕ್ಕನಹಳ್ಳಿಯಿಂದನೂ ಹತ್ರ ಆಗುತ್ತೆ. ಒಂದು ಪ್ರೈಮ್ ಲೊಕೇಶನ್ನಲ್ಲಿ ಇರುವಂಥ ಪ್ರಾಪರ್ಟಿ ಇದಾಗಿದೆ. ಇದು ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ. ಸಾಯಿಲ್ ಕೂಡ ತುಂಬ ಚೆನ್ನಾಗಿದೆ. ಎರಡು ಪ್ರಾಪರ್ಟಿಯಲ್ಲೂ ತುಂಬ ಫಲವತ್ತಾಗಿರುವಂಥ ಕಾಡು ಮಣ್ಣು ಥರ ಇದೆ. ನೋಡಿ, ಪ್ರಾಪರ್ಟಿ ಹೇಗಿದೆ, ಕಂಡೀಷನ್ ಹೇಗಿದೆ ಅಂತ ನೀವು ನೋಡ್ತಿದ್ದೀರಾ. ಇದೆಲ್ಲ ರೋಬಸ್ಟಾ ಪ್ಲಾಂಟೇಶನ್ ನಾವು ನೋಡ್ತಿರೋದು ಇವಾಗ. ಹಾಗೆ ಒಂದು ಸಿಂಪಲ್ಲಾಗಿ ಲೇಬರ್ ಲೈನ್ ಕೂಡ ಇದೆ. ನೋಡಿ, ತುಂಬ ಬೆಲೆ ಬಾಳುವಂಥ ಕಾಡು ಮರಗಳು ಕೂಡ ಈ ಪ್ರಾಪರ್ಟಿಯಲ್ಲಿದೆ. ಈಗ ಅರೇಬಿಕಾ ಪ್ಲಾಂಟ್ಸ್ ಕೂಡ ನೀವು ನೋಡ್ತಿದ್ದೀರಾ ಎಷ್ಟು ಕಂಡೀಷನ್ ಇದೆ ಅಂತ. ಒಳ್ಳೆ ಇನ್ಕಮ್ ಬರ್ತಿದೆ. ಮೊದಲೇ ಹೇಳ್ದಂಗೆ ಸ್ಟೇಟ್ ಹೈವೇಯಿಂದ 1.5ರಿಂದ 2 ಕಿಲೋಮೀಟರ್ ಆಗುತ್ತೆ. ಪ್ರಾಪರ್ಟಿ ನೋಡಿ ಎಷ್ಟು ಲೆವೆಲ್ ಆಗಿದೆ ಅಂತ ನೋಡ್ತಿದ್ದೀರಾ. ಒಂದು 1.5ರಿಂದ 2 ವರ್ಷ ನಾವು ನೀಟ್ ಆ್ಯಂಡ್ ಕ್ಲೀನ್ ಮೇಂಟೈನ್ ಮಾಡಿದ್ರೆ ತುಂಬ ಒಳ್ಳೆ ಇನ್ಕಮ್ ಬರುತ್ತೆ. ಏನಿಲ್ಲ ಅಂದರೂ 40ರಿಂದ 50 ಲಕ್ಷ ಇನ್ಕಮ್ ತೆಗಿಬೋದು ಒಂದು ಪ್ಲಾಟಲ್ಲಿ, ಅಂದರೆ 20 ಎಕರೆ ಫ್ಲಾಟಲ್ಲಿ. ನೋಡಿ, ಅಡಿಕೆ ತೋಟದ ಕಡೆ ನಾವಿವಾಗ ಹೋಗ್ತಿದ್ದೀವಿ. ಒಂದು 4.5ರಿಂದ 5 ಎಕರೆ ಬರುತ್ತೆ. ಈ ಪ್ರಾಪರ್ಟಿ 20 ಎಕರೆ ಎರಡು ಪ್ಲಾಟ್ ಅಂತ ಹೇಳಿದ್ನಲ್ಲ. ಒಂದು ಪ್ರಾಪರ್ಟಿಯಿಂದ ಇನ್ನೊಂದು ಪ್ರಾಪರ್ಟಿಗೆ ಒಂದು 150ರಿಂದ 200 ಅಡಿ ಡಿಸ್ಟೆನ್ಸ್ ಬರುತ್ತೆ ಅಷ್ಟೇ. ಪಕ್ಕನೇ ಇದೆ, ಒಂದು 200 ಅಡಿ ಡಿಸ್ಟೆನ್ಸಲ್ಲಿ ಪ್ರಾಪರ್ಟಿ ಇದೆ. ಹಾಂ ಭಯ್ಯ. ರೋಬಸ್ಟಾ ಕಾಣುತ್ತಲ್ಲ, ಎಲ್ಲ ಅರಬಿಕಾ. ಈ ಕಡೆ ರೋಬಸ್ಟಾ ಸ್ವಲ್ಪ ಇದೆ, ಮತ್ತು ಅರಬಿಕಾ, ಮತ್ತು ರೋಬಸ್ಟಾ, ಮತ್ತು ಅರಬಿಕಾ, ಮತ್ತು ರೋಬಸ್ಟಾ. ನೋಡಿ, ಇದು ಇನ್ನೊಂದು ಪ್ರಾಪರ್ಟಿ ನೋಡ್ತಿದ್ವಿ ಪಕ್ಕದ್ದು ಅಂತ ಹೇಳಿದ್ನಲ್ವ. ಇದ್ರಲ್ಲಿ ಸ್ವಲ್ಪ ಮೇಜರಾಗಿ ರೋಬಸ್ಟಾ ಇದೆ, ಟಿಂಬರ್ ಇದೆ, ಸ್ವಲ್ಪ ತೆಂಗಿನ ಮರಗಳು ಕೂಡ ಹಾಕಿದ್ದಾರೆ. ಹಾಗೆ ನೀವು ಪೆಪ್ಪರ್ ಬೀಳ್ಗಳನ್ನು ಕೂಡ ನೀವು ನೋಡ್ತೀರಾ. ಸ್ವಲ್ಪ ಮೀಡಿಯಮ್ ಕಂಡೀಷನ್ ಅಂತ ಹೇಳ್ಬೋದು. ನಿಮ್ಗೊಂದು 2 ವರ್ಷ ನೀವು ಕಷ್ಟಪಟ್ಬಿಟ್ಟು ಗಿಡಗಳನ್ನ ಮೇಂಟೈನ್ ಮಾಡಿದ್ರೆ ಒಂದು ಟಾಪ್ ಕಂಡೀಷನ್ ತೋಟ ಆಗುತ್ತೆ ಮತ್ತು ಟಾಪ್ ಲೊಕೇಶನ್. ನೆಕ್ಸ್ಟ್ ಫ್ಯೂಚರಲ್ಲಿ ಈ ಥರ ದೊಡ್ಡ ದೊಡ್ಡ ತೋಟಗಳು ಈ ಲೊಕೇಶನ್ಗಳಲ್ಲಿ ಸಿಗೋದು ತುಂಬ ಅಂದರೆ ತುಂಬ ಕಷ್ಟ. ಎಕರೆ 40 ಲಕ್ಷ, 45-50ಕ್ಕೂ ದಾಟ್ಬಿಡುತ್ತೆ ಇನ್ನೊಂದು 2-3 ವರ್ಷದಲ್ಲಿ. ಸೆಲ್ಲರ್ ಈ ಪ್ರಾಪರ್ಟಿಗೆ 1 ಎಕರೆಗೆ 30 ಲಕ್ಷ ಕೋಟಿಂಗ್ ಮಾಡ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಅವರೇಜ್ ನನ್ನ ಅಂದಾಜು ಒಂದು 26-27ಕ್ಕೆ ಆಗಬಹುದು ಅನ್ನೋ ಅನಿಸಿಕೆ ಇದೆ. 30 ಹೇಳ್ತಿದ್ದಾರೆ, ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ. ವರ್ತ್ ಪ್ರಾಪರ್ಟಿಗಳಿದೆಲ್ಲ. ಆಮೇಲೆ ಒಂದು ಈ ಪ್ರಾಪರ್ಟಿಲಿ ಕೆರೆ ಕೂಡ ಇದೆ, ವಾಟರ್ ಸೋರ್ಸ್ ಅಂತ ಬಂದರೆ ಒಂದು ಒಳ್ಳೆ ಕೆರೆ ಇದೆ.
2 ಲೇಬರ್ ಹೌಸ್ ಇದೆ, ಡ್ರೈಯಿಂಗ್ ಯಾರ್ಡ್ ಇದೆ, ಎಲ್ಲ ಫೆಸಿಲಿಟೀಸ್ ಇದೆ. ಡೆವಲಪ್ ಮಾಡಬೇಕಷ್ಟೆ. ಲ್ಯಾಂಡ್ ಕೂಡ ಕ್ಲಿಯರ್ ಟೈಟಲ್ ಇದೆ. ಪರ್ಫೆಕ್ಟ್ ಆಗಿದೆ ಪ್ರಾಪರ್ಟಿಗಳು. ಒಂದು ದೊಡ್ಡ ಪ್ರಾಪರ್ಟಿಗಳು ಹುಡುಕ್ತಿರ್ತೀರ, 20 ಎಕರೆ ನಮಗೆ 2 ಬೇಕು ಅಂತ ಕೆಲವರು ಹೇಳ್ತಿರ್ತಾರೆ. ಸೊ ಅಂಥವ್ರಿಗೆ ಸೂಟಬಲ್ ಆಗುತ್ತೆ. ಇಲ್ಲ ಒಂದೇ ಪ್ಲಾಟ್ ಬೇಕು ನಮಗೆ ಅನ್ನೋರ್ಗು ಈ ಪ್ರಾಪರ್ಟಿ ಸೂಟಬಲ್ ಆಗುತ್ತೆ. ನಿಮಗೆ ಒಂದು ಪ್ರಾಪರ್ಟಿಯಿಂದ ಇನ್ನೊಂದು ಪ್ರಾಪರ್ಟಿಗೆ ಒಂದು 100 ಇಲ್ಲ 200 ಫೀಟ್ ಡಿಸ್ಟೆನ್ಸ್ ಇದೆ ಅಷ್ಟೇ. ತುಂಬ ಕಾಡು ಮರಗಳಿದೆ. ಆ ಮರಗಳಿಗೆ ನೀವು ಪೆಪ್ಪರ್ನ ನೀಟಾಗಿ ಬೆಳೆದ್ಬಿಟ್ರೆ ಸಾಕು. ಮಣ್ಣು ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಳ್ಳೆ ಏರಿಯಾ, ಪರ್ಫೆಕ್ಟಾಗಿ ಮಳೆ ಆಗುತ್ತೆ. ಒಳ್ಳೆ ಮಲೆನಾಡು ಭಾಗ. ಈ ಏರಿಯಾದಲ್ಲಿ ಆವ್ರೇಜ್ ಆಗಿ ನಿಮಗೆ 60ರಿಂದ 100 ಇಂಚು 110 ಇಂಚು ಮಳೆ ಬೀಳುತ್ತೆ. ಒಂದು ಬೆಸ್ಟ್ ಲೊಕೇಶನ್ ಅಂತ ಹೇಳ್ಬೋದು. ನೋಡಿ ಕಂಡೀಷನ್ ಹೇಗಿದೆ, ಎಷ್ಟು ಟಿಂಬರ್ ಇದೆ ಅಂತ ನೀವು ನೋಡ್ತಿದ್ದೀರಾ. ಎಲೆಕ್ಟ್ರಿಸಿಟಿ ವ್ಯವಸ್ಥೆ ಇದೆ. ಹಾಗೆ ಒಂದು 2-3 ಬೋರ್ವೆಲ್ಗಳು ಕೂಡ ಈ ಪ್ರಾಪರ್ಟಿಯಲ್ಲಿದೆ. ಈಗ ಪ್ರೆಸೆಂಟ್ ಲೇಬರ್ಗಳು ಕೂಡ ಇದ್ದಾರೆ, ಈ ಪ್ರಾಪರ್ಟಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೆಲ್ಲರ್ ಅವ್ರ ಪರ್ಸ್ನಲ್ ರೀಸನ್ ಇರೋದ್ರಿಂದ ಈ ಪ್ರಾಪರ್ಟಿನ ಸೇಲ್ ಮಾಡ್ತಿದ್ದಾರೆ. ಹಾಗೆ ಒಂದು TC ಕೂಡ ಇದೆ ಈ ಪ್ರಾಪರ್ಟಿಯಲ್ಲಿ. ನೋಡಿ ವಾಸಕ್ಕೆ ಯೋಗ್ಯವಾಗಿರೋ ಮನೆ ಕೂಡ ಇದೆ. ಹಾಗೆ ಪಕ್ಕದಲ್ಲಿ ಒಂದು ಗೋಡನ್ ಕೂಡ ಇದೆ. ಮನೆ ಮುಂದೆ ತುಂಬ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದಾರೆ. ನೀವು ಇದನ್ನು ಓನರ್ ಹೌಸ್ ಅಂತನಾದ್ರು ಅನ್ಕೋಬೋದು, ಅಥವಾ ಮ್ಯಾನೇಜರ್ ಹೌಸ್ ಅಂತನಾದರೂ ಅನ್ಕೋಬೋದು. ರೋಬಸ್ಟಾ ಪ್ಲಾಂಟೇಶನ್ ಕೂಡ ತುಂಬ ಚೆನ್ನಾಗಿದೆ. ಕ್ಲಿಯರ್ ಬೌಂಡ್ರಿ ಇದೆ. ನಿಮಗೆ ಒಂದು ಪ್ರಾಪರ್ ಶೇಪ್ ಇದೆ. ಪ್ರಾಪರ್ಟಿ ಒಂದು ಒಳ್ಳೆ ಸ್ಕ್ವೇರ್ ಶೇಪ್ ಬರುತ್ತೆ. 2 ಪ್ರಾಪರ್ಟಿ ಕೂಡ ಅಷ್ಟೇ ಒಳ್ಳೆ ಶೇಪ್ ಬರುತ್ತೆ. ಮತ್ತೆ ಹೇಳ್ತಿದ್ದೀನಿ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಪ್ರೈಸು. ಮತ್ತು ಸ್ವಲ್ಪ ಡೆವಲಪ್ ಮಾಡಿಕೊಂಡ್ರೆ ತುಂಬ ಒಳ್ಳೆ ತೋಟ ಆಗುತ್ತೆ. ವರ್ತ್ ಪ್ರಾಪರ್ಟಿ ಆಗುತ್ತೆ. ತುಂಬ ಬೆಲೆ ಕಟ್ಟಕ್ಕಾಗದಿರುವಂಥ ಆಸ್ತಿಯಾಗಿ ಇದನ್ನು ಮಾಡ್ಬೋದು. ನೋಡಿ ಡ್ರೈಯಿಂಗ್ ಯಾರ್ಡ್ ಹೇಗಿದೆ ಅಂತ ನೀವು ನೋಡ್ತಿದ್ದೀರಾ. ಹತ್ತತ್ರ 1 ಎಕರೆಲಿ ಡ್ರೈಯಿಂಗ್ ಯಾರ್ಡ್ ಇದೆ. ಪಲ್ಪರ್ ಯೂನಿಟ್ ಕೂಡ ಇದೆ. ಸೊ ತುಂಬ ಒಳ್ಳೆ ಪ್ರಾಪರ್ಟಿ, ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ. ಸಜೆಸ್ಟ್ ಮಾಡ್ತೀನಿ ಈ ಪ್ರಾಪರ್ಟಿನ. ಈ ಪ್ರಾಪರ್ಟಿ ಯಾರಿಗಾದರೂ ಇಷ್ಟ ಆಗಿದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ನೀವು ಕಾಲ್ ಮಾಡ್ಬೋದು, ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು. ಒಳ್ಳೆ ಏರಿಯಾ, ಒಳ್ಳೆ ಮಲೆನಾಡು ಭಾಗ ಇದಾಗಿದೆ. ಬರೀ ತೋಟ ಅಂತಲ್ಲ, ಈ ತೋಟನ ನೀವು ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಆಗಿ ಕೂಡ ಕನ್ವರ್ಟ್ ಮಾಡ್ಬೋದು. ಅದಕ್ಕೂ ಕೂಡ ಸೂಟಬಲ್ ಇದೆ. ಯಾಕೆ ಸ್ಟೇಟ್ ಹೈವೇ ಹತ್ರ ಇರೋದ್ರಿಂದ ನಿಮಗೆ ಮೂಡಿಗೆರೆಲ್ಲ ತುಂಬ ಒಳ್ಳೊಳ್ಳೆ ಜಾಗಗಳು ಸಿಗುತ್ತೆ. ಸೊ ಹಾಗಾಗಿ ಹೋಮ್ ಸ್ಟೇ ರೆಸಾರ್ಟ್ಗಳು ಕೂಡ ಮಾಡ್ಬೋದು. ಅಥವಾ ಒಂದು ಒಳ್ಳೆ ಫಾರ್ಮ್ ಹೌಸ್ ಮಾಡಿಕೊಂಡು ಒಂದು ಪ್ರಶಾಂತವಾದ ತಂಪಾದ ವಾತಾವರಣದಲ್ಲಿ ನಾವು ಇರ್ತೀವಿ ಅನ್ನೋರ್ಗೂ ಈ ಪ್ರಾಪರ್ಟಿ ತುಂಬ ಸೂಟಬಲ್ ಆಗುತ್ತೆ. ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ, ನಾವು ಮಾಡ್ತಿರುವಂಥ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ, ನಿಮ್ಮೆಲ್ರಿಗೂ ಮನಸ್ಸಿಂದ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಹಾಗೂ ಗಟ್ಟಿ ಕೂರ್ಬೇಕು, ಏನೇ ಆಗಲಿ ಓಕೆ, ಟ್ರೈ ಮಾಡುವ.